ಮಾತನ್ನ ಈ ಗಂಡಸರು ಕೇಳ್ತಾರ? ಕೇಳೋ ಹಾಗೆ ಮಾಡ್ಕೊಮ್ಮ. ಈಗ ನೀವು ಮಾಡ್ಕೊಂಡಿದ್ದೀರಲ್ಲ, ನಂದು ಮುಗಿದ ಕತೆ. ನೀನು ನನ್ನ ದಾರಿ ಹಿಡಿಬೇಡ ಸಾವಿತ್ರಿ. ಸತ್ಯನ ನಿನ್ನ ಅಂಕೆಯಲ್ಲಿಟ್ಕೋ. ಕ್ಷಮಿಸಬೇಕು, ಅನಗತ್ಯವಾಗಿ ನಿಮ್ಮನ್ನ ತಡೆದು ಹಿಡಿಬೇಕಾಯ್ತು. ಪರವಾಗಿಲ್ಲ ಅಮ್ಮಾಜಿ, ನನಗೆ ಯಾವ ಕೆಲಸವೂ ಇರಲಿಲ್ಲ. ನೀವು ಮಾಡೋ ಪುಣ್ಯ ಕಾರ್ಯದಲ್ಲಿ ನನ್ನನ್ನು ಭಾಗಿ ಮಾಡ್ಕೊಂಡ್ರಿ, ಅದೇ ನನ್ನ ಪುಣ್ಯ. ನಿಮಗೆ ಹಾಗನ್ಸಿದ್ರೆ ನಮಗೂ ಸಮಾಧಾನ. ಭಾಳ ಹೊತ್ತು ನಿಮ್ಮನ್ನ ನಿಮ್ಮ ಹೆಂಡತಿಯಿಂದ ದೂರ ಇಟ್ಬಿಟ್ವಿ ಅನ್ನೋ ಆಳಕ್ಕಿತ್ತು ನಮಗೆ. ನೊಂದವ್ರ ಮನಸ್ಸಿಗೆ ಸಮಾಧಾನ ಮಾಡ್ತೀರಾ, ಮುಂದೆ ಹೇಗಪ್ಪ ಅಂತಿರೋರಿಗೆ ಕೈ ಹಿಡಿದು ನಡೆಸ್ತೀರಾ. ನಿಮ್ಮ ಸೇವೆಗೆ ಎಷ್ಟು ನಮಸ್ಕಾರ ಮಾಡಿದ್ರೂ ಸಾಲಲ್ಲ. ನನಗೀಗ ಗೊತ್ತಾಗ್ತಿದೆ ಜನ ಯಾಕೆ ನಿಮ್ಮನ್ನು ಅಮ್ಮಾಜಿ ಅಂತ ಕರೀತಾರೆ ಅಂತ. ನೀವು ಎಲ್ರಿಗೂ ಅಮ್ಮನೇ. ಹೊರಡೋಣವಾ? ಸರಿ ಅಮ್ಮಾಜಿ. ಫೋನಲ್ಲೇನಾದ್ರು ಮಾತಾಡೋದಿದ್ರೆ ಮುಗಿಸಿ ಆಮೇಲೆ ಹೊರಡೋಣ. ಸಾವಿತ್ರಿ ಗಾಬರಿ ಆಗಿರಬೇಕು. ಅಮ್ಮಾಜಿ, ಸಾವಿತ್ರಿಗೆ ನೀವು ಅಂದರೆ ದೇವಿ ಸ್ವರೂಪಿಣಿ. ಅವಳೇ ಕಳಿಸಿದಲ್ವಾ, ಗಾಬರಿ ಯಾಕೆ ಆಗ್ತಾಳೆ? ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮನೆ ಹೋಗ್ತೀವಲ್ಲ, ಪರವಾಗಿಲ್ಲ, ಬನ್ನಿ. ಇನ್ನು ನಾವು ನಿಮ್ಮನ್ನ ತಡೆದು ಹಿಡಿಯೋಲ್ಲ. 5 ನಿಮಿಷ ಒಳಗೆ ಬಂದು ಹೊರಡಿ. ಪರವಾಗಿಲ್ಲ ಅಮ್ಮಾಜಿ, ನಾನು ಸಾವಿತ್ರಿ ನಾಳೆ ಬರ್ತೀವಿ. ಅಮ್ಮಾಜಿಯವ್ರು ಕರೆದ್ರೆ ಯಾರು ನಿರಾಕರಿಸಲ್ಲ. ಸರಿ. ನಾರಾಯಣಪ್ಪ ಅವರೇ, ಇವ್ರಿಗೆ ತಾಂಬೂಲ ತಗೊಂಡು ಬನ್ನಿ. ಆಯ್ತು ಅಮ್ಮಾಜಿ. ನಂಗೆ ಇವೆಲ್ಲ ಬೇಕಿಲ್ವೇನಾ? ನೀವಿಲ್ದೆ ಹೋಗಿದ್ದಿದ್ರೆ ಆ ನೊಂದಿರೋ ಹೆಣ್ಣು ಜೀವಕ್ಕೆ ಸಮಾಧಾನ ಮಾಡೋದಕ್ಕೆ ನಾವು ಹೋಗಕ್ಕಾಗ್ತಾನೆ ಇರ್ಲಿಲ್ವೇನೋ. ನೋಡಿದ್ರಲ್ಲ ನೀವೇ. ಗೌಡ್ರೆ, ತಗೊಳ್ಳಿ. ಅಮ್ಮಾಜಿ, ನಂಗೆ ಇವೆಲ್ಲ ತಗೊಳಕ್ಕೆ ಒಂಥರ ಆಯ್ತದೆ. ಹೇಳಿ ಗೌಡ್ರೆ. ತಗೊಳ್ಳಿ ಸತ್ಯ. ಅಮ್ಮಾಜಿಯವರು ತಮ್ಮ ಕೈಯಾರೆ ಭಕ್ತಾದಿಗಳಿಗೆ ತಾಂಬೂಲ ಕೊಡೋದೇ ಅಪರೂಪ, ಮಹಾಪ್ರಸಾದ. ಬೇಡ ಅನ್ಬೇಡಿ.
ನಮ್ಮ ಸಂಸ್ಥಾನಕ್ಕೆ ಒಂದು ಒಳ್ಳೆ ಡ್ರೈವರ್ ಸಿಕ್ದಂಗಾಯ್ತು. ಎಷ್ಟು ತಡ ಮಾಡ್ಬಿಟ್ರಿ? ಯಾಕೆ ಫೋನ್ ತಗೊಳ್ಳಿಲ್ಲ? ನೋಡ್ ಸಾವಿತ್ರಿ, ಈ ಫಲತಾಂಬೂಲನ ಅಮ್ಮಾಜಿ ಕೈಯಾರೆ ಕೊಟ್ಟಿದ್ದು. ನೀವೆಲ್ಲ ಅವ್ರ ಎಸೆ ಒಂದೆರಡು ಮಂತ್ರಾಕ್ಷತೆ ಕಾಳು ಸಿಕ್ಕರೆ ಸಾಕು, ಅದೇ ಪುಣ್ಯ ಅನ್ಕತ್ತೀರಾ. ಆದ್ರೆ ನಂಗೆ ನೋಡು, ಇಡೀ ಬುಟ್ಟಿನೇ ಕೊಟ್ಟು ಕೈಯಾರೆ ಆಶೀರ್ವಾದ ಮಾಡಿದ್ರು. ಸಂತೋಷ. ಯಾಕೆ ಇಷ್ಟು ಹೊತ್ತಾಯ್ತು? ಎಲ್ಲಿ ಹೋಗಿದ್ರಿ? ನೀನೇ ಹೇಳ್ತಿದ್ಯಲ್ಲ ಸಾವಿತ್ರಿ, ಅಮ್ಮಾಜಿ ಹತ್ರ ಒಂದು ಶಕ್ತಿ ಐತೆ ಅಂತ. ನಿಜ, ಎಂಥ ಶಕ್ತಿ ಅಂತ್ಯಾ? ದಿವ್ಯ ಶಕ್ತಿ, ಎಲ್ರಿಗೂ ತಾಯಿ ಆಗೋ ಶಕ್ತಿ. ಅಮ್ಮಾಜಿ ತಾಯಿ ಸ್ವರೂಪ, ಅದಕ್ಕೆ ಎಲ್ರು ಹಂಗೆ ಕರೆಯೋದು. ನೀವು ಈ ಮಾತು ಹೇಳ್ತಿರೋದು ಲೇಡಿ ಸ್ವಾಮೀಜಿ ಅಂತ ಅಣಗಿಸ್ತಿದ್ರೆ? ಅದು ಆಗ ಮನುಷ್ಯನ್ನೇ ಅರ್ಥ ಮಾಡ್ಕೊಂಡ್ಮ್ಯಾಕೆ ಬದಲಾಗ್ತೀವಿ, ಇನ್ನು ದೇವತೆನಾ? ಅವ್ರ ಜಾದು ತಿಳಿದ್ಮ್ಯಾಕೆ, ಅವ್ರ ದೊಡ್ಡ ಮನಸ್ಸು ಅರ್ಥ ಮಾಡ್ಕೊಂಡ್ಮ್ಯಾಕೆ ಕೈ ಮುಗಿದೇರಕ್ಕಾಯ್ತದ? ಮಾವ ಫೋನ್ ಮಾಡಿದ್ರಂತೆ, ಯಾಕೆ ಫೋನ್ ಕಟ್ ಮಾಡಿದ್ರಿ? ಏನು ಗೊತ್ತಾ ಸಾವಿತ್ರಿ, ಅಮ್ಮಾಜಿ ನನ್ನ ಇಷ್ಟು ಹತ್ರ ಕೂತ್ಕೊಂಡು ಮಾತಾಡಿದ್ರು. ಮಗು ಥರ ಮಾತಾಡ್ಸಿದ್ರು. ಅವ್ರ ಸನ್ನಿಧಿಯಾಗೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗ್ತದೆ ಗೊತ್ತಾ? ಸರಿ, ಎಲ್ಲಿ ಕರ್ಕೊಂಡು ಹೋಗಿದ್ರು ಅವರು? ಅದ್ಯಾರೋ ತೀರ್ಕೊಂಡ್ರು ಅಂತ ಹೇಳಿದ್ರು. ಅಲ್ಲಿಗೆಲ್ಲ ಹೋಗ್ಬಿಟ್ಟು ಬಂದಿದ್ದೀರಾ? ಮೊದ್ಲೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಸಂಸ್ಥಾನದಿಂದ ಬಂದಿರೋನು ನಾನು, ಅದಕ್ಕಿಂತ ಪವಿತ್ರವಾದದ್ದಿದೆಯಾ? ಸ್ನಾನ. ಅಮ್ಮಾಜಿ ಸಾಕು, ನೀವು ನಿಮ್ಮ ಅಮ್ಮಾಜಿ. ನಿನಗೆ ಹೊಟ್ಟೆವ್ರಿ, ನೀನ್ ಆರಸ್ಸು ಅಮ್ಮಾಜಿ ನನಗೆ ಹೊಲಿದ್ಬಿಟ್ರು ಅಂತ. ಏನಿಲ್ಲ, ಅಮ್ಮಾಜಿಯಿಂದ ಆದಷ್ಟು ದೂರ ಇರ್ಬೇಕಂತೆ. ಮಾಮನು ಇದನ್ನೇ ಹೇಳಿದ್ರು, ಗೌರಕ್ಕನೂ ಇದನ್ನೇ ಹೇಳಿದ್ರು. ಅವ್ರಿಗನ್ ಗೊತ್ತು ಅಮ್ಮಾಜಿ ಮಹಿಮೆ. ಇವತ್ತೇನ್ ಮಾಡಿದ್ರು ಗೊತ್ತಾ? ಸತ್ತೋನ್ ಮಗನ್ನ ಓದು ಬರಹನ ಇವರೇ ವಹಿಸ್ಕೊಂಡ್ರು. ಅವ್ನ್ ಯಾವ ಕಾರಣಕ್ಕೆ ಸತ್ನೋ ಆ ಸಾಲನೆಲ್ಲ ಇವರೇ ತೀರ್ಸ್ತೀನಿ ಅಂತಂದ್ರು. ಮೊದ್ಲೇ ಮಾಡಿದಿದ್ರೆ ಅವ್ನು ಸಾಯ್ತಾನೆ ಇರ್ಲಿಲ್ಲ. ಮೊದ್ಲೇ ಗೊತ್ತಿರ ತೀರಿಸ್ತಿದ್ರು. ಗೊತ್ತಿರ್ಬೇಕಲ್ವಾ? ಅಷ್ಟು ಸಹಾಯ ಮಾಡೋರ್ ಬಗ್ಗೆ ಕೇವಲ ಮಾತಾಡ್ತೀಯ? ದೊಡ್ಡವ್ರ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಬೇಕು. ಅಟ್ರ ಸವಾಸ. ನೀವೇನಿಲ್ಲಿ? ಸುಮ್ಮನೆ ಹಿಂಗೆ ಬಂದಿದ್ನಪ್ಪ. ಪಕ್ಕದೂರಲ್ಲಿ ಒಂದು ಮದುವೆ ಇತ್ತು. ಮದುವೆ ಮುಗಿಸ್ಕೊಂಡು ಹಾಗೆ ನಿನ್ನನ್ನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಆವಾಗಲೇ ಬಂದಿದ್ದೆ, ನೀನಿಲ್ಲ ಅಂದ್ರು. ಹೂನಪ್ಪ, ಊರಲ್ಲಿ ಯಾರ್ದೋ ಸಾವು, ಅಲ್ಲಿಗೆ ಹೋಗಿದ್ದೆ. ಸಿಟಿಲಿ ಯಾವುದಾದ್ರೂ ಕೆಲಸ ಇದ್ರೆ ಹೇಳಿ. ಯಾರಿಗೆ? ನಿನ್ಗ? ಯಾಕಪ್ಪ? ಸಂಸ್ಥಾನದ ಅಮ್ಮಾಜಿ ಅವ್ರಿಗೆ ಬಹಳ ಆಪ್ತ ಡ್ರೈವರ್ ನೀನು ಅಂತ ಎಲ್ಲರೂ ಮಾತಾಡ್ಕೊತಾರೆ. ಹೊತ್ತು ಸರಿಯಾಗಿ ಊಟ ತಿಂಡಿ, ಉಳ್ಕೊಳಕ್ ಮನೆ, ಇದಕ್ಕಿಂತ ಇನ್ನೇನ ಬೇಕು ನಿನಗೆ? ಆಗಿದ್ದೆ ಇಲ್ಲಿವರೆಗೂ, ಇನ್ ಮುಂದೆ ಇಲ್ಲ. ಡೌಟು. ಯಾಕೋ? ಅವನು ಯಾವನ ಬಂದಿದ್ದಾನೆ, ಅವನ್ನ ಬಲಿ ಹಾಕಬೇಕು. ಅದಕ್ಕೆ ಅವನ್ನ ಕೊಬ್ಬಿಸ್ತಿದ್ದಾರೆ. ಯಾರಪ್ಪ? ಮೊನ್ನೆನೇ ಹೇಳಿದ್ನಲ್ಲಪ್ಪ, ಸತ್ಯ ಸಾವಿತ್ರಿ ಅಂತ. ಪಾಪ ಆ ಸತ್ಯನ ಕೊಬ್ಬಿಸ್ತಿದ್ದಾರೆ. ಹೆಂಡ್ತಿನ ಅದುಮೋಕೆ ಗಂಡನ್ನ ಒಳಕ್ ಹಾಕೋತಾ ಇದ್ದಾರೆ. 7 ವರ್ಷದಿಂದ ಅಮ್ಮಾಜಿಗೆ ಡ್ರೈವರ್ ಕಮ್ ಮ್ಯಾನೇಜರ್ ನಾನು. ಇವತ್ತಿನವರೆಗೂ ಸಂಸ್ಥಾನದ ಗಾಡಿನ ಯಾರೂ ಓಡಿಸಿರ್ಲಿಲ್ಲ. ಆದ್ರೆ ಇವತ್ತು ಅವ್ರು ಓಡಿಸಿದ್ರು, ಅವ್ರ ಪಕ್ಕದಲ್ಲಿ ನಾನು ಕೂತಿದ್ದೆ. ಇವತ್ತು ಡ್ರೈವ್ ಮಾಡು ಅಂದ್ರು, ನಾಳೆ ನೀನೇ ಡ್ರೈವರ್ ಆಗು ಅಂತಾರೆ. ನಾಳಿದ್ದು ನೀನೇ ಅಂಗರಕ್ಷಕನಾಗು ಅಂತಾರೆ. ಅವರು ಮಾತಲ್ಲಿ ನಗುನಲ್ಲಿ ಮರಳು ಮಾಡಿಬಿಡ್ತಾರೆ. ಅದು ಗೊತ್ತಾಗದೆ ಇವರು ಬಂದು ತಗಲಾಕೋತಾರೆ. ತುಂಬ ದಿವಸ ಇಲ್ಲ ನನಗಿಲ್ಲಿ ಕೆಲಸ ಹೋದಂಗೆ. ಅದಕ್ಕೆ ಸಿಟಿಲಿ ಯಾವುದಾದ್ರೂ ಕೆಲಸ ಇದ್ರೆ ಹೇಳಿ. ಅಲ್ಲ, ಆ ಸತ್ಯನ ಹಿಡ್ಕೊಂಡು ಏನ್ ಪ್ಲಾನ್ ಮಾಡ್ಬೇಕು ಅಂತಿದ್ದಾರೆ ಇವರು? ಯಾರು ಗೊತ್ತು? ಯಾವ ಹೊತ್ತಲ್ಲಿ ಏನು ಮಾತಾಡ್ತಾರೆ ಅಮ್ಮಾಜಿಯವರು ಅಂತ ಹೇಳೋಕ್ಕಾಗಲ್ಲ. ಹಿಂಗೆ ಇವ್ರ ವಿರುದ್ಧ ಒಬ್ಬ ಇದ್ದ,
ಶಂಕರ್ ಮೂರ್ತಿ ಅಂತ. ಅವನ್ನ ಒಳಗೆ ಹಾಕ್ಕೊಂಡು ತಲೆ ಸೌರಿ ಕೊನೆಗೆ ಒಂದಿನ ಆಕ್ಸಿಡೆಂಟ್ ಮಾಡಿಸಿ ಅವನ್ನ ಎತ್ತೇ ಬಿಟ್ಟು. ಡೇಂಜರ್ ಕಣಪ್ಪ ಅಮ್ಮಾಜಿ. ಈ ಸಾವಿತ್ರಿಯವ್ರಿಗೂ ಸತ್ಯವ್ರಿಗೂ ಗೊತ್ತಾಗ್ತಾನೆ ಇಲ್ಲ. ಎಲ್ಲಿ ಹೋಗಿತ್ತು ತಾಯಿ ಮಗನ ಸವಾರಿ? ಯಾಕೆ ಉಸಿರೇ ಬರ್ತಿಲ್ಲ? ಹೊಗಳೇ ತೋಟದ ಮನೆಗೆ. ಯಾಕೋ? ಯಾಕೆ ಅಂತ ಹೇಳೆ. ಹೇಳ್ತೀಯೋ ಇಲ್ಲ? ಅಜ್ಜಿ ಸತ್ಯಣ್ಣನೆಲ್ಲ ಕರ್ಕೊಂಡು ಹೋಗಿದ್ರಂತೆ. ಅದಕ್ಕೆ ತೋಟದ ಮನೇಲಿ ಇಬ್ಬರೇ ಹೆಂಗಸರು, ಅದಕ್ಕೆ ಜೊತೆಗಿದ್ರು. ಬೇರೆಯವರು ಮನೆ ಕಾಯೋ ನಾಯಿ ಹೇಳ್ಕೊಳೋದು ನನ್ನ ಮಗ. ಇಷ್ಟೇ ಕಾಣೋ ನಿನ್ ಯೋಗ್ತೆ. ಹೆಂಗಸ್ರಿದ್ರು ಅಂತ ಅಲ್ಲೇ ಇದ್ಬಿಟ್ಯಾ? ಏನ್ ಮಾತು ಅಂತ ಆಡ್ತಿರ್ರಿ? ನನ್ನ ಮಗ ಅಂತ ಹೇಳ್ತೀಯಲ್ಲೇ. ಹೆಂಗ್ ಹೇಳ್ತೀವಿ ನನ್ನ ಮಗ ಅಂತ? ನನ್ನ ಬುದ್ಧಿ ಇಲ್ಲ, ನನ್ನ ನಿಲುವಿಲ್ಲ, ನನ್ನ ದರ್ಪ ಇಲ್ಲ, ನನ್ನ ದನಿ ಇಲ್ಲ. ನನ್ನ ಮಗ ಅಂತೆ ಮಗ. ಮಲ್ಲಿ, ನೀನ್ ಒಳಗ್ ಹೋಗಪ್ಪ. ಸರ್ಗಲ್ ಕಟ್ಕೊಂಡ್ ತಿರ್ಗು. ಅದ್ ಯಾವನ್ ಹುಟ್ಟಿದ್ನೋ. ಗೌಡ್ರೆ! ಅಪ್ಪಯ್ಯ ಬೇಡ ಅಪ್ಪಯ್ಯ. ಏನೇ ದನಿ ಜೋರ್ ಮಾಡ್ತೀಯಾ? ಮನೆಯಿಂದ ಹೊರಗಡೆ ಕಾಲಿಡ್ತಿರ್ಲಿಲ್ಲ, ಮಗನಿಗೆ ಸ್ವಲ್ಪ ಮೀಸೆ ಚಿಗುರ್ತು ಅಂತ ಕಟ್ಕೊಂಡು ಹಿಂಗ್ಸರ್ ಕಾಯಕ್ ಹೋಗ್ತೀಯಾ? ಬೊಗಳೆ ಅಲ್ಲೇನು ಹೇಳಿದೆ ಅಂತ ಬೊಗಳು. ಇದೇ ಕೊನೆ. ಇನ್ನೊಂದ್ಸಲ ನನ್ನ ಮುಂದೆ ದನಿ ಜೋರ್ ಮಾಡಿದೆ ಅಂದ್ರೆ ಕೋಮಳೆ ಕತ್ತರಿಸ್ಬಿಡ್ತೀನಿ. ಯಾಕಮ್ಮ ಅಪ್ಪಯ್ಯ ಯಾವಾಗ್ಲೂ ಹಿಂಗ ಆಡ್ತಾನೆ? ಶತ್ರುಗಳು ನೋಡ್ದಾಗ ಆಡ್ತಾನಲ್ಲಮ್ಮ. ಬೇಡದ ಕುರಿ ಎದ್ರೆ ಕಪ್ಪು ಕಡಿಮೆ ಕಂದ. ಬೇಡದ ಹೆಂಡತಿ ನಾನು, ಬೇಡದ ಮಗ ನೀನು. ಬೇಡದ ಮಗನಮ್ಮ ನಾನು. ಬೇಡವಾಗೋದ್ನೇನಮ್ಮ. ನಾನೇನಾದ್ರೂ ಬಾಯಿ ಬಡ್ಕೊಂಡು ಸತ್ಯ ಹೇಳಿದೆ ಅಂದ್ರೆ ಕೂಗೆ ನೋಡ್ತೀನಿ. ಹೌದಾ? ಹಾಗಿದ್ರೆ ಮಾಡ್ತೀನಿ. ಇವತ್ತು ಬಣ್ಣ ಬಯಲಾಗುತ್ತೆ. ಮನೆಯವ್ರ ಜೊತೆ ಇದ್ಕೊಂಡೆ ಸತ್ಯ ಮಾಡಿದ ಪ್ಲಾನ್ ಏನು? ನಿಸರ್ಗಾಲಯ ರೂಪ್ ನಿಸರ್ಗ್ ಒಂದೇ ಗೂಡಿನ ಹಕ್ಕಿಗಳು ರಾತ್ರಿ 8 ಗಂಟೆಗೆ. ಸಾವಿತ್ರಿ, ನಾನಮ್ಮ ಯಾಕೆ ಹೆದರ್ಕೊಂಡೆ? ನೀವೇನ್ ಮಾವ ಇಷ್ಟೊತ್ತಲ್ಲಿ ಬಟ್ಟೆಯಿಂದ ನಿಂತ್ಕೊಂಡು ಬುಸ್ಕೊಡ್ತಿದ್ರೆ ಭಯ ಆಗಲ್ವಾ? ಸಮಾಧಾನ ಮಾಡ್ಕೊ. ಅದು ಮುಂದ್ಗಡೆ ಬಾಗಿಲಿಂದಲೇ ಬರೋಣ ಅನ್ಕೊಂಡೆ. ಬೀದಿ ಬಾಗಿಲು ಹಾಕಿತ್ತು, ಅದಕ್ಕೆ ಹಿತ್ಲು ಬಾಗಿಲಿಂದ ಬಂದು ನಿಂತ್ಕೊಂಡೆ. ನೀವೇನು ಇಷ್ಟೊತ್ತಲ್ಲಿ ಈ ಹಳ್ಳಿಲಿ? ಸತ್ಯಲ್ಲೇ ಮಲಗಿದ್ದಾರೆ. ಸಾವಿತ್ರಿ, ತುಂಬಾ ತೊಂದರೆ ಇದೆ ಕಣೆ. ದುಡ್ಡೇನಾದ್ರೂ ಬೇಕಿತ್ತ? ತೊಂದರೆ ಇರೋದು ನನಗಲ್ಲಮ್ಮ, ನಿನಗೆ. ಏನೇ
ಹೇಳ್ತಿದ್ದೀರಾ? ನಂದೊಂದು ಮಾತನಾಡಿಸ್ಕೊಡ್ತೀಯಾ? ಹೇಳಿ. ಪ್ಲೀಸ್ ಸಾವಿತ್ರಿ, ಈ ಊರಲ್ಲಿರ್ಬೇಡ. ಆದಷ್ಟು ಬೇಗ ವಾಪಸ್ ಹೊರಟೋಗಿ. ತಲೆ ಕೆಟ್ಟಿದೆ ನಿಮ್ಗೆ. ನೀನಿಲ್ಲಿದ್ರೆ ಎಲ್ಲರೂ ತಲೆ ಕೆಡುತ್ತೆ, ನಿನ್ ಸಂಸಾರ ಹಾಳಾಗೋಗುತ್ತೆ. ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಿ ಮಾವ. ಏನೇನೋ ಹೇಳಿ ನನ್ನ ತಲೆನೂ ಹಾಳು ಮಾಡ್ಬಿಡಿ. ಬದಲಾಗಿದ್ದೀರಾ ಅನ್ಕೊಂಡಿದ್ದೆ, ನೀವು ಬದಲಾಗಲ್ಲ. ಸಾವಿತ್ರಿ, ನಾನು ಬದಲಾಗಿದ್ದೀನಿ ಕಣೆ ತಾಯಿ. ನಿನ್ನ ಸಂಸಾರಕ್ಕೆ ನಿನಗೆ ತೊಂದರೆ ಇದೆ ಅಂತ ಗೊತ್ತಾದ ತಕ್ಷಣ ನಾನು ಆ ಊರಿಂದ ಹೊರಟು ಇಲ್ಲಿಗೆ ಬಂದಿದ್ದೀನಿ. ಏನಪ್ಪಾಯ? ಯಾರಿಂದ? ಸಂಸ್ಥಾನದಿಂದ, ಅಮ್ಮಾಜಿಯಿಂದ. ತುಂಬಿದ ಬಸರಿ ನೀನು. ನಿನ್ನ ಹತ್ರ ಈ ಮಾತುಗಳೆಲ್ಲ ಹೇಳ್ಬಾರ್ದು. ಆದರೂ ವಿಧಿ ಇಲ್ಲದೆ ಹೇಳ್ತಾ ಇದ್ದೀನಿ. ನೀನು ಹುಟ್ಟೋ ಮಗುನ ಕೊಲ್ಲಬೇಕು ಅಂತ ಇದ್ದಾರೆ ಅಮ್ಮಾಜಿ. ಹೊರಟ್ಬಿಡಿ ಮಾವ ನೀವು ಇಲ್ಲಿಂದ. ಸಾವಿತ್ರಿ, ನನ್ನ ಮಾತು ಕೇಳಮ್ಮ. ಮಾವ ದಯವಿಟ್ಟು. ತಾಯಿ ಸನ್ನಿಧಿಲಿದ್ರೆ ನೆಮ್ಮದಿ ಸಿಗುತ್ತೆ ಅಂತ ಇಲ್ಲಿ ತನಕ ಬಂದಿದ್ದೀನಿ. ಯಾಕೆ ಇಲ್ಲೂ ಬಂದು ನನ್ನ ನೆಮ್ಮದಿನ ಹಾಳು ಮಾಡ್ತಿದ್ರ? ನನ್ನ ಪಾಡಗ್ ನನ್ನನ್ನು ಇರೋದಕ್ಕೆ ಬಿಟ್ಬಿಡಿ. ನೀನ್ ಯಾಕೆ ನನ್ನ ಮಾತು ನಂಬ್ತಾ ಇಲ್ಲ? ಹೇಗ್ ನಂಬ್ಲಿ? 600 ಜನ ಮಕ್ಕಳು ಓದ್ತಾ ಇದ್ದಾರೆ ಸಂಸ್ಥಾನ ನಡೆಸ್ತಾ ಇರೋ ವಿದ್ಯಾಸಂಸ್ಥೆ. ಅಷ್ಟು ಜನರನ್ನ ಸಾಕಿ ಸಲಹಿ ವಿದ್ಯಾಭ್ಯಾಸ ಕೊಡ್ತಾ ಇರೋ ಅಮ್ಮಾಜಿ ನನ್ನ ಮಗುಗೆ ಹೇಗೆ ತೊಂದರೆ ಮಾಡ್ತಾರೆ? ಅಯ್ಯೋ, ಮಿಕ್ಕ ಮಕ್ಕಳ ವಿಚಾರ ಬಿಟ್ಬಿಡಮ್ಮ. ನಿನಗೆ ಹುಟ್ಟೋ ಮಗುವಿಂದ ಅಮ್ಮಾಜಿ ಪತನ ಅಂತೆ. ಯಾವ ಕಾಗಕ್ಕಗುಬಕ್ಕನ ಕತೆ ಹೇಳ್ತಿದ್ರ ಮಾವ? ದೈವಾಂಶ ಸಂಭೂತ್ರವ್ರು. ಅನ್ನದಾಸೋಹ, ಜ್ಞಾನದಾಸೋಹ, ಸ್ತ್ರೀ ಕಲ್ಯಾಣ ಅಂತ ಸಾವಿರಾರು ಪುಣ್ಯದ ಕೆಲಸ ಮಾಡ್ತಿರೋ ಅಮ್ಮಾಜಿಗೆ ನನ್ನ ಮಗುವಿಂದ ತೊಂದ್ರೆನಾ? ಸಾವಿತ್ರಿ, ಮೇಲ್ ಕಾಣೋಷ್ಟು ಒಳ್ಳೆಯವ್ರಲ್ಲಮ್ಮ ಅಮ್ಮಾಜಿ. ಮನುಷ್ಯರು ಅಂದ್ಮೇಲೆ ಹುಳುಕುಗಳಿರುತ್ತೆ ಮಾವ. ಕರೆಕ್ಟಾಗಿ ಹೇಳಿದೆ. ಮನುಷ್ಯರು ಅಂದಮೇಲೆ ಹುಳುಕುಗಳಿರುತ್ತೆ, ನಿಜ. ಆದರೆ ಆಕೆ ದೈವಾಂಶ ಸಂಭೂತೆ ಅಂತ ನೀನೇ ಹೇಳಿದೆ. ಅಂದಮೇಲೆ ಹುಳುಕುಗಳಿರಬಾರ್ದು ಅಲ್ವೇನಮ್ಮ? ಹೌದಮ್ಮ ಸಾವಿತ್ರಿ, 1000 ಎಡವಟ್ಟಿನ ವ್ಯವಹಾರಗಳಿದೆ ಈ ಸಂಸ್ಥಾನದಲ್ಲಿ. ಇಲ್ಲಿವರೆಗೂ ಒಂದು ಗುಟ್ಟು ಬಹಿರಂಗ ಆಗಿಲ್ಲ. ಒಂದೇ ಒಂದು ಗುಟ್ಟು ಹೊರಗೆ ಬಂದುಬಿಟ್ರೆ ಇಡೀ ಊರು ದುರ್ನಾಥದಿಂದ ನಾರುತ್ತೆ. ಹೇಳ್ತೀನಿ ಕೇಳು. ನೀನು ಅವ್ರ ಟಾರ್ಗೆಟ್. ಸತ್ಯ ನಿನ್ನನ್ನು ಕೊಲ್ಲೋ ಬುಲೆಟ್. ಸತ್ಯನ ಬುಲೆಟ್ ಮಾಡಿಕೊಂಡು ನಿನ್ನನ್ನು ಮುಗಿಸ್ಬೇಕು ಅಂತ ಇದ್ದಾರೆ. ಹುಷಾರಾಗಿರೋ. ವಿಷಯ ಗೊತ್ತಾಗಿದ ತಕ್ಷಣ ನಿನ್ನ ಸಹಾಯಕ್ಕೆ, ನಿನ್ನ ಬೆಂಬಲಕ್ಕೆ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಸಾವಿತ್ರಿ, ಹಿಂದೆ ನಾನು ಸಾವಿರಾರು ತಪ್ಪುಗಳನ್ನು ಮಾಡಿದ್ದೀನಿ, ನಿಜ. ಆದ್ರೀಗ ನಾನು ಸಂಪೂರ್ಣವಾಗಿ ಬದಲಾಗಿದ್ದೀನಿ ತಾಯಿ. ನನ್ನ ಮಾತನ್ನು ನಂಬು. ಆ ಅಮ್ಮಾಜಿ ನಂಬಿ ನೀನು ಹಾಳಾಗಬಾರ್ದು. ನಿನ್ನ ಎಚ್ಚರಿಕೆಯಲ್ಲಿ ನೀನು ಇರಬೇಕು. ನಾನು ಎಲ್ಲಿಂದ ಬರ್ತೀನಿ, ಎಲ್ಲಿಗೆ ಹೋಗ್ತೀನಿ ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ನಾನು ಇದೇ ಊರಲ್ಲಿರ್ತೀನಿ. ಯಾರೇ ನಿನಗೆ ತೊಂದರೆ ಕೊಡೋದು ಬಂದರೂ ನಾನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ನಿನ್ನನ್ನು ಹತ್ತಿರದಿಂದ ಗಮನಿಸ್ತಾ ಇರ್ತೀನಿ. ಸಾವಿತ್ರಿ, ಈ ಶ್ರೀನಿವಾಸ ಇರೋದೆ ನಿನ್ನ ರಕ್ಷಣೆಗೋಸ್ಕರ. ಸತ್ಯನ ಜೋಪಾನವಾಗಿ ನೋಡ್ಕೊ. ನಾ ಬರ್ತೀನಿ. ನೆನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ. ರಂಜು, ನಿಮ್ ಬಾವನ್ ನೋಡು ಬಾ, ಹೇಗ್ ರೆಡಿ ಆಗಿದ್ದಾರೆ. ಸಿನಿಮಾ ಹೀರೋ ತರ. ಹೀರೋ ತರ ಏನೋ, ಹೀರೋನೇ. ಹೌದು, ಬಾವ ಹೀರೋನೇ, ಆದ್ರೆ ಹೀರೋಯಿನ್ ಆಂಟಿ. ಕತ್ತೆ, ನಿಮ್ಮ ಅಕ್ಕನೇ ಬಿಟ್ಕೊಡ್ತೇನೆ. ಈಗ ಅದೆಲ್ಲ ಬಿಡಿ, ರೆಡಿನಾ? ಯಾವ್ದಕ್ ರೆಡಿ? ಯಾವ್ದಕ್ಕೆ ಅಲ್ಲ, ಎಲ್ಲಿಗೆ ಅಂತೇಳಿ. ಆಕ್ಚುಲಿ ಹೊರಡ್ಬೇಕಾರೆ ಎಲ್ಲಿಗೆ ಅಂತ ಕೇಳ್ಬಾರ್ದು, ನಾನು ಹೇಳಬಾರ್ದು. ಎಲ್ಲ ಹೋಗ್ತಿದ್ದೀವಿ ಅಂತ ಗೊತ್ತಾಗದೆ ಹೇಗ್ ಬಾವ ರೆಡಿ ಆಗೋದು? ಈಗ ಹೊರಗಡೆ ಹೋಗಕ್ ಹೇಗ್ ರೆಡಿ ಆಗ್ತೀಯೋ ಹಾಗೆ.
ಅದೇ ಬಾಬಾ ಸಿನಿಮಾಗಾದ್ರೆ ಒಂದ್ ಸಲ್ವಾರು, ಪಾರ್ಟಿಗಾದ್ರೆ ಗೌನು, ಸ್ಪೆಗಿಟಿ. ಸಮಾಧಾನ ಸಮಾಧಾನ ಸಮಾಧಾನ. ಈ ಊರ್ನಾಗಿರೋದು ಒಂದು ಟೆಂಟು, ಅದರಲ್ಲಿ ಕಿತ್ತೋಗಿರೋ ಸಿನಿಮಾ. ಈ ಊರ್ನಾಗ ಪಾರ್ಟಿ ಬೇರೆ ನಡೀತದ. ಹಾಗಿದ್ರೆ ದೇವಸ್ಥಾನಕ್ಕೆ. ಕರೆಕ್ಟ್. ಏನ್ ರಾಯರಿಗೆ ಇಷ್ಟೊಂದು ಭಕ್ತಿ ಬಂದಿದೆ, ನಾನು ನೀವಿನ್ನೂ ಮಲಗಿರ್ತೀರಾ, ಎಪ್ಸಿ ಕಾಫಿ ಕೊಡೋಣ ಅಂತ ಬಂದ್ರೆ ಫುಲ್ ರೆಡಿ. ಅಣ್ಣ ಇನ್ಮೇಲೆ ಹಿಂಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಕಾಫಿ ತಿಂಡಿ. ಬಿಡಿ ಬಾಬಾ, ದೇವಿ ಕೃಪೆ ನಿಮ್ಗೆ ಸಿಕ್ಕಾಪಟ್ಟೆ ಸಿಗುತ್ತೆ. ದೇವಿ ಕೃಪೆ ಅಲ್ಲ ರಂಜು, ಅಮ್ಮಾಜಿ ಕೃಪೆ. ಹೌದು. ಮಲ್ಲಿ ಹೇಳ್ತಿದ್ದ ಅಕ್ಕ, ಅಮ್ಮಾಜಿ ಹತ್ರ ಒಂದ್ಸರಿ ಮಾತಾಡಿದ್ರೆ ಹಾಗೆ ವಶೀಕರಣ ಆಗೋಗ್ತಾರಂತೆ. ಇಲ್ಲಾಗಿರೋದು ಅದೇ, ನಾನೇ ಸರಿ ಮಾಡ್ತೀನಿ. ಅವೆಲ್ಲ ಏನೂ ಇಲ್ಲ. ಏನೇ ಆಗ್ಲಿ ನೀನು ಅಮ್ಮಾಜಿನ ಭಕ್ತಿಯಿಂದ ಪೂಜೆ ಮಾಡ್ಬೇಕು. ರಂಜು, ಇವ್ರು ಯಾವಾಗಿಂದ ಹೀಗೆ ಆಡ್ತಿರೋದು ಗೊತ್ತಾ? ನಿನ್ನೆ ಅಮ್ಮಾಜಿಯಿಂದ ಫಲತಾಂಬೂಲ ತಗೊಂಬಂದ್ರು. ಮರ್ತೇ ಹೋಗಿತ್ತು. ಹೌದೌದು, ಪ್ರಸಾದ ತಿಂದ್ಯಾ ನೀನು? ಅದು ಪ್ರಸಾದ ತಿನ್ನಿ ಅಂತ ಕೊಟ್ಟಿದ್ರು. ತಿಂದ್ಯಾ? ನೀನ್ ತಿಂದ್ಯಾ ಇಲ್ವಾ? ಒಂದ್ ನಿಮಿಷ ತಾನೆ. ಅಮ್ಮಾಜಿಗೆ ಜೈ. ಹಾ, ನೀನ್ ಬಾಳೆ ತಕ್ಕ. ಹಾ, ಆಪಲ್ ತಗೋ, ಚೆನ್ನಾಗಿರುತ್ತೆ. ಕಿತ್ಲಿನ್ ತಗೋ. ನೆನೆ ನೀವು ಕಾರ್ನಲ್ಲಿ ಕರ್ಕೊಂಡು ಹೋಗಿ ಬಂದ್ರಲ್ಲ, ಅದಕ್ಕೆ ಮೆಚ್ಚುಗೆ ಅಂತ ಕೊಟ್ಟಿದಾರೋ ಏನೋ.